ನೀವು ನೋಡ್ರಿ ನಮ್ಗೆ ಅದೇನು ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಕುಡಿಯೋ ನೀರನ್ನ ಬಗೆಹರಿಸಿ ಇಲ್ಲ ಅಂದ್ರೆ ನೋಡಿ ಧರಣಿ ಕುತ್ಕೊಳ್ತೀವಿ ಬಂದು ನೋಡ ಈಗ 1000 ಜನ ಕುರೂರುಪೇಟೆ 4 ಮತ್ತು 5 ಮಧ್ಯದಲ್ಲಿ ಇವತ್ತು ಸುಮಾರು 3 ರಿಂದ 4 ತಿಂಗಳು ನಗರಸಭೆಗೆ ಕಂಪ್ಲೇಂಟ್ಗಳು ಮಾಡಿದ್ದಾರೆ. ಸಾರ್ವಜನಿಕರ ಮನೆಯಲ್ಲಿ ಇವತ್ತು ಕುಡಿಯೋ ನೀರಲ್ಲಿ ಪಿಟ್ಟು ನೀರು ಹೋಗ್ತಾಯಿದೆ. ಕಮಿಷನರ್ ಆಗಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಯಾರೂ ಕೂಡ ಫೋನ್ ಎತ್ತಾ ಇಲ್ಲ. ಇವತ್ತು ನಗರದಲ್ಲಿ ಜನಸಾಮಾನ್ಯರು ಬದುಕೋದು ಕಷ್ಟ ಆಗಿದೆ. ಇವತ್ತು ಜನ ಬೆಳಗ್ಗೆ ಎದ್ದರೆ ಕೆಲಸಗಳಿಗೆ ಹೋಗ್ಬೇಕಾಗ್ತೈತೆ, ಕುಡಿಯೋ ನೀರು ಪಿಟ್ಟು ನೀರು ಕುಡಿಯೋಕ್ಕಾಗ್ತಿತ್ತಾ? ಇವತ್ತು ಇಂಥ ಪರಿಸ್ಥಿತಿ ನಗರಸಭೆ ಇದೆ. ದಯವಿಟ್ಟು ನಗರಸಭೆ ಕಮಿಷನರು ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಆಡಳಿತ ಮಂಡಳಿ ಅವರು ಜನಪ್ರತಿನಿಧಿಗಳು ದಯವಿಟ್ಟು ಇದನ್ನು ಕೆಲಸ ಮಾಡಿಕೊಡ್ಬೇಕು. ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಮತದಾರರ ಪ್ರಭುಗಳದು ಕೆಲಸ ಆಗಬೇಕು ಈ ಕ್ಷೇತ್ರದಲ್ಲಿ ಕುರೂರುಪೇಟೆಯಲ್ಲಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ನಗರಸಭೆಯನ್ನು ಬಾಕ್ಲಾಗ್ತೀನಿ, ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಎಲ್ಲ ಅಧಿಕಾರಿಗಳು ದಯವಿಟ್ಟು ಇದು ಮಾಡಿಕೊಡ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಸಿಟ್ ಹೊಡಿಬೇಕು, ಇಲ್ಲಿ ವಿಸಿಟ್ ಹೊಡಿಬೇಕು. ವಿಸಿಟ್ ಹೊಡೆದು ಕೆಲಸ ಮಾಡಿಕೊಡ್ಬೇಕು. ಕಮಿಷನರ್ ಬೆಳಗ್ಗೆಯಿಂದ 5 ಸಲ ಫೋನ್ ಮಾಡ್ತಾಯಿದ್ದೀನಿ, ಇದುವರೆಗೂ ಎತ್ತಾ ಇಲ್ಲ. ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ, ಎತ್ತಾ ಇಲ್ಲ. ದಯವಿಟ್ಟು ಸಾರ್ವಜನಿಕರು ಕೆಲಸ ಮಾಡಿಕೊಡ್ಬೇಕು. ಮೊದಲನೇ ಕೆಲಸ ಮಾಡಬೇಕಾದ್ರೇನು ಜನಕ್ಕೆ ನೀರು ಕೊಡಬೇಕು. ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಚೆಕ್ ಮಾಡಿ ಕೆಟ್ಟ ನೀರು ಬರ್ತಾಯಿದೆ, ವಿಷದ ನೀರು ಬರ್ತಾಯಿದೆ, ಪಿಟ್ಟು ನೀರು. ಇದನ್ನು ಕುಡಿಯೋಕ್ಕಾಗ್ತೈತಾ? ನೀವು ಕುಡೀರಿ, ಗೊತ್ತಾಗ್ತೈತೆ ಏನು ಅಂದ್ಬಿಟ್ಟು. ಇವತ್ತು ಈ ಪೇಟೆಯಲ್ಲಿ ಕುರೂರುಪೇಟೆಯಲ್ಲಿ ದಯವಿಟ್ಟು ನಮಗೆ ಸಾರ್ವಜನಿಕರಿಗೆ ಕುಡಿಯೋ ನೀರು ಸ್ವಚ್ಛವಾದಂಥ ನೀರು ಬಿಡಬೇಕು. ಪಿಟ್ಟು ನೀರನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ ಕಮಿಷನರು ನಗರಸಭೆ ಮುಂದೆ ನಾನು ಧರಣಿ ಮಾಡೋದಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. 1000 ಜನ ಬರ್ತೀರಿ, ಇಡೀ ಪೇಟೆ ಜನ ಎಲ್ಲ ಅಲ್ಲಿ ಬಂದು ನಾವು ಧರಣಿ ಕುತ್ಕೊತೀರಿ. ಈ 3 ದಿವಸದಲ್ಲಿ ಏನಾದ್ರು ಮುಗಿಸಿಲ್ಲ ಅಂದರೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಮಿಷನರ್ ಸಾಹೇಬ್.